ಯಾಕಂದ್ರೆ ಇಲ್ಲಿ ಬ್ಲಾಕ್ ಆಗುತ್ತಲ್ಲ, ಆಯ್ತು ಸ್ಟಿಚ್ ಎಲ್ಲ ಮಾಡ್ಕೊಂಡು ಬಂದ್ರು. ನಮ್ಮ ಪೊಲೀಸ್ ಬಂದ್ಮೇಲೆ ಸಾರಿ ಕನ್ಫರ್ಮ್ ಮಾಡಿ ಅಲ್ಲಿ ತನಕ ಇಲ್ಲ ಸಾರಿ ಕೇಳಿ. ಸ್ವಲ್ಪ ಮನುಷ್ಯತ್ವ ಇರ್ಕಲ್ಲ. ಇನ್ ಎಷ್ಟು ದಿನ ನಾನು ವಿಡಿಯೋ ಮಾಡೋಕಾತಿಲ್ಲ ಗೊತ್ತಾ ನಿಮಗೆ? ಮತ್ತೆ ಈ ಮೂಗಿತ್ತಲ್ಲ, ಇಲ್ಲೆಲ್ಲ ಸರಿ ಆತಂದ್ರೆ ಡಾಕ್ಟರ್ ಹೇಳಿದ್ರು, ಬಟ್ ಈ ಮೂಗಿದು ಮಾಂಸ ಬತ್ತಿಲ್ಲ. ಸೊ ಈ ಮೂಗು ಒಂದ್ ಮಾಂಸ ತುಂಡು ಹಾರಿ ಹೋಗಿರುತ್ತೆ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಶನಿವಾರ ದಿವಸದಂದು ಆ ಒಂದು ಅರಾಟ ಬ್ರಿಡ್ಜ್ ಎನ್ನುವಂತಹ ಸ್ಥಳದಲ್ಲಿ ಸೈಯದ್ ಶಯಾನ್ ಎನ್ನುವಂತಹ ಒಂದು ಇನ್ಫ್ಲುಯೆನ್ಸರ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ಒಂದು ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ತುಂಬಾನೇ ಒಂದು ರೀತಿಯ ಒಂದು ವಿಚಿತ್ರವಾದಂತಹ ಘಟನೆಗಳು ಕೂಡ ನಾವು ನಡೆದದ್ದು ನೋಡಬಹುದು. ಅಲ್ಲಿ ಆತನ ಮೇಲೆ ಆದಂತಹ ಹಲ್ಲೆಗಳಾಗಿರ್ಬೋದು, ಅಥವಾ ಆತನಿಗೆ ನೋವು ಪಡಿಸಿದಂತಹ ಒಂದು ಕ್ಷಣಗಳಾಗಿರ್ಬೋದು, ಸೊ ಆತನಿಗೆ ಆದಂತಹ ಗಾಯಗಳಾಗಿರ್ಬೋದು. ಸೊ ಅದೇ ರೀತಿ ಅಲ್ಲಿ ನಡೆದಂತಹ ಕೆಲವೊಂದು ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳುವುದಕ್ಕಿಂತ ಆ ಒಂದು ಸೈಯದ್ ಶಯಾನ್ ಹೇಳುವಂತಹ ಆ ಒಂದು ಹೇಳಿಕೆ ಅಥವಾ ಅವರ ಒಂದು ವಿಡಿಯೋವನ್ನೇ ನಾನಿಲ್ಲಿ ಪ್ಲೇ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನ್ ಅನಿಸುತ್ತೆ ಮತ್ತು ಆ ಒಂದು ವ್ಯಕ್ತಿಗೆ ಆದಂತಹ ಅನ್ಯಾಯದ ವಿರುದ್ಧ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ಸ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋನ ಆದಷ್ಟು ನೀವು ಪೂರ್ತಿ ನೋಡ್ಲಿಕ್ಕೆ ಸಹಕರಿಸಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋ ಮಾಡಿರುವಂತಹ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪಾಪ ಆತನಿಗೆ ಆದಂತಹ ಅನ್ಯಾಯದ ಬಗ್ಗೆ ನಿಮ್ಗೂ ಕೂಡ ಅರಿವಾಗಬೇಕು. ಅದೇ ರೀತಿ ಆತನಿಗೆ ಈ ಒಂದು ವಿಡಿಯೋ ಮುಖಾಂತರ ಆದರೂ ಕೂಡ ನ್ಯಾಯ ಸಿಗಬೇಕು. ಅದೇ ರೀತಿ ಈ ಒಂದು ವಿಷಯದ ಬಗ್ಗೆ ಆದಷ್ಟು ಜನರಿಗೆ ತಲುಪಬೇಕು ಅನ್ನುವಂತಹ ವಿಷಯದ ಗೊತ್ತಾಗಿದೆ ಈ ಒಂದು ವಿಡಿಯೋ ಮಾಡಿರುವಂತಹ ಮುಖ್ಯ ಉದ್ದೇಶ. ಸೊ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಮತ್ತು ಈತನಿಗಾದಂತಹ ಯಾವುದೆಲ್ಲ ಘಟನೆಗಳು ಈತನಿಗೆ ನಡೆದಿದೆ, ಸೊ ಇದರ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇಲ್ಲಿ ಬ್ಲಾಕ್ ಆಗುತ್ತಲ್ಲ, ಆಯ್ತು ಸ್ಟಿಚ್ ಎಲ್ಲ ಮಾಡ್ಕೊಂಡು ಬಂದ್ರು. ನನ್ನ ಫೋನ್ ನೀವು ತಗೊಳ್ಳೋ ಹಾಗಿಲ್ಲ, ನನ್ನ ಫೋನ್ ಬಿಟ್ಕೊಂಡೇ ಇಲ್ಲ. ಜಸ್ಟ್ ಈಗ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಇಲ್ಲ ಗಡ್ದವ್ರು ಇದ್ರಲ್ಲ, ಅವ್ರು ನನ್ನ ಫೋನ್ ತಗೊಂಡು ವಿಡಿಯೋ ರೆಕಾರ್ಡ್ ಮಾಡಬೇಡ ಅಂತ ಹೇಳ್ತಿದ್ರು. ನಾನು ಹೇಳ್ದೆ ನನ್ನ ಫೋನ್ ನಾನು ರೆಕಾರ್ಡ್ ಮಾಡ್ತೆ, ನಿಮ್ಗೆ ಏನು ಮಾಡಿ ನಮ್ಗೆ ಒಂದು ಪ್ರೂಫ್ ಏನಾದ್ರು ಬೇಕಾಗುತ್ತಲ್ಲ ಸರ್, ಅಷ್ಟೇ. ಪೊಲೀಸ್ ಬಂದ್ಮೇಲೆ ಸಾರಿ ಕನ್ಫರ್ಮ್ ಮಾಡಿ ಅಲ್ಲಿ ತನಕ ಇಲ್ಲ ಸರ್ ಇಲ್ಲ ಸಾರಿ ಕೇಳಿ. ಈಗ ನೀವು ಹೇಳ್ತಾ ಸಾರಿ ಯಾರಿಗೆ ಬೇಕು ಸರ್? ಅವ್ರು ಇಷ್ಟು ಗಾಡಿ ಇತ್ತಲ್ಲ, ಬಡ ಬಡ ತೆಗುಕ್ ಟ್ರೈ ಮಾಡ್ತಿದ್ರು. ಸೊ ತೆಗು ಬಿಡ್ತಾ ಇಲ್ಲ ನಾವು. ತಿರುವು ಫಿಲ್ಮ್ ಶೂಟಿಂಗ್ ಆಗ್ತಿತ್ತು. ಉಡುಪಿ SP ಅವರೇ, ನೀವು ಯಾರನ್ನ ಕೊಲ್ಲೋಕೆ ಇಲ್ಲಿ ಹೈವೇ ಎಲ್ಲ ಶೂಟಿಂಗ್ ಪರ್ಮಿಷನ್ ಕೊಟ್ಟಿರಿ ಕಾಣಿ. ಇದು ನನ್ನ ಅವಸ್ಥೆ. ಇಲ್ಲಿ ಕಾಣಿ, SP ಇಂದ ಪರ್ಮಿಷನ್ ಸಿಕ್ಕ ಲೆಟರ್. ನಾನು ಈ ಅರಾಟ ಬ್ರಿಡ್ಜ್ ಅಲ್ಲೇ ಡೈಲಿ ತಿರುಗುತ್ತೆ. ಅಲ್ಲಿ ಹಂಪಿದ ಕಾರಣಕ್ಕೆ 1-2-3 ಗಾಡಿ ಸ್ಲೋ ಆಗ್ತೇನೋ ಅಷ್ಟೇ. ಮತ್ತೆ ರೋಡ್ ಬ್ಲಾಕ್ ಫುಲ್ ಇಪ್ಪುದೇ ಇಲ್ಲ ಡೈಲಿ. ಆ ಒಂದು ಬ್ರಿಡ್ಜ್ ಮಾತ್ರ ಓಪನ್ ಇಪ್ಪದು, ಮತ್ತೊಂದು ಬ್ರಿಡ್ಜ್ ಓಪನ್ ಇಲ್ಲ. ನಿನ್ನೆ ಇಡೀ ಬ್ರಿಡ್ಜ್ ಬ್ಲಾಕ್. ಎಂತಕಂದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಜನರ ಕ್ಯೂರಿಯಾಸಿಟಿ ಎಂತ ಕಾಂಬ ಅಂದೇಳಿ, ಎಂತಕಂದ್ರೆ ಕ್ಯಾಮರಾ ಕಂಡ್ರೆ ಹಂಗೆ ಜನ ನಿಲ್ಸಿ ಕಾಣ್ತಾರೆ. ಆ ಸ್ಪಾಟ್ ಅದು ಸ್ಪಾಟ್ ಶೂಟಿಂಗ್ ಮಾಡುವಂಥದ್ದು. ಇದನ್ನೇ ನಾನು ನಂಗೆ ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಕಡಿಗೆ ನಾನು ಈ ಶೂಟಿಂಗ್ ಅವ್ರ ಕೇಮ್ ಬಂತು. ನಿಮ್ಮ ಹತ್ರ ಪರ್ಮಿಷನ್ ಲೆಟರ್ ಇತ್ತು, ಆ ಪರ್ಮಿಷನ್ ಲೆಟರ್ ನಂಗೆ ತೋರಿಸಿ ಯಾರು ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಶೂಟಿಂಗ್ ಮಾಡೋಕೊಂದೇಳಿ. ಅದೇ ಟೈಮಲ್ಲೇ ಆ ಗಲಾಟೆ ಆದ್ದು ನಾನು ನಿಮಗೆ ಲೈವ್ ಹಾಕಿ ತೋರಿಸಿದೆ. ಇದು ರಾಯ್ ಫಿಲ್ಮ್ಸ್ ಅವ್ರದ್ದು ತಿರುವಂದಲ್ಲಿ ಕನ್ನಡ ಚಲನಚಿತ್ರ. ಇದಕ್ಕೆ ಸಿಕ್ಕ ಪರ್ಮಿಷನ್ ಲೆಟರ್. ಆಕ್ಚುಲಿ ಅಲ್ಲಿ ಆತ ಇಪ್ಪದು ತಿರು ಫಿಲ್ಮ್ ಶೂಟಿಂಗೇ ಅಲ್ಲ, ಪ್ರಮೋದ್ ಚಟ್ರ NH66 ಎಂಬ ಒಂದು ಫಿಲ್ಮ್ ಶೂಟಿಂಗ್. ಹೈವೇ ಶೂಟ್ ಮಾಡೋಕಿಪ್ಪುದಾ, ವಿಡಿಯೋ ಶೂಟ್ ಮಾಡೋಕಿಪ್ಪುದಾ? ಓಕೆ, ಅದು ಬಿಡಿ, ಅದೆಂತ ಮಾಡೋಕಿಲ್ಲ. ಎಲ್ಲ ಇದಕ್ಕಿಂತ ಮುಂಚೆ ಎಲ್ಲ ಮಾಡಿದ್ರೆ ಈಗ ಇವ್ರು ಮಾಡ್ತಿದ್ರು. ಪ್ರಮೋದ್ ಚಟ್ರ, ನೀವು ನಿನ್ನೆ ಅಲ್ಲೇ ಇದ್ರಲ್ಲ, ಲಕ್ಸುರಿ ಕಾರ್ ಒಳಗೆ ಕೂತ್ಕೊಂಡಿದ್ರಿ. ಒಂದು ಜಸ್ಟ್ ಒಂದು ಕನಿಕರನಾದ್ರೂ ಕೇಮ್ ಬಂದ್ರೆ ಎಂತ ಆಯ್ತಂದೇಳಿ ಕೇಮ್ ಬರಲ್ಲ. ನೀವು ಊರ್ ಬದಿಯವ್ರೆ, ಅವ್ರು ಯಾರು ಊರ್ ಬದಿರೋ ಅವರೆಲ್ಲ ಬೆಂಗಳೂರಿನವ್ರು. ನೀವು ಊರ್ ಬದಿಯವ್ರು, ನೀವು ಕೇಮ್ ಬಂದ್ರೆ ಇಲ್ಲ ಬರೆಯಲ್ಲ. ಯಾಕಂದ್ರೆ ನಾವು ಮೊಬೈಲ್ ಹಿಡ್ಕೊಂಡಿತ್ತು, ಕ್ಯಾಮರಾ ಹಿಡ್ಕೊಂಡಿತ್ತು, ನಿಮ್ ಫೇಮ್ ಆಗ್ತಂದ್ರೆ. ಓಕೆ, ಅದು ಇರ್ಲಿ. ಈಗ ನೀವು ನಿಮ್ ಟೀಮನ್ನು ಕಳಿಸಿಕೊಟ್ರೆ, ನಿಮ್ ಟೀಮಲ್ಲಿ ಯಾರು? ಇವರಿಬ್ರು ನನ್ನ ಮುಖ ಕಂಡು ಕನ್ನಿಂಗ್ ಸ್ಮೈಲ್ ಕೊಡ್ತರು. ನಿಮ್ ಟೀಮ್ ಅವ್ರು ಕನ್ನಿಂಗ್ ಸ್ಮೈಲ್. ಪ್ರಮೋದ್ ಶೆಟ್ರೆ, ಇದಾಯ್ತಲ್ಲ, ಇದು ಅವರಿಗೆ ಜಸ್ಟ್ ಕಾಮ್ ಮಾತ್ರ. ನಂದು ಲೈಫ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಲ್ಲ ನೀವು. ಅಲ್ಲಿ ಫೈನಲಿ ನಾವು ಶೂಟ್ ಮಾಡಕ್ ಬಿಡ್ಲಿಲ್ಲ. ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾ ಸ್ಟೇಷನ್ಗೆ ಯಾರು ಇವರು ಎಕ್ವಿಪ್ಮೆಂಟ್ ಎಂತದ್ದು ಬರ್ಲಿಲ್ಲ. ಇವರು 4 ಜನ ಪರ್ಸನ್ಸ್ ಬಂದ್ರು. ಇವರು ಮತ್ತೆ ಇನ್ನೂ ಒಂದಿಬ್ರು ಇದ್ದೀರು. ಇವರೆಲ್ಲ ಬಂದು ನಾವು ಕೇಸ್ ಮಾಡೋಕಂತದ್ದು ಆಗಿಲ್ಲ ಬಿಡಿ. ಎಂತಕ್ಕಂದ್ರೆ ನಾನು ಕೇಸ್ ಮಾಡಿದವ್ರು ಯಾರ ಮೇಲೆ? ಆ ಕಾರ್ನವ್ರ ಮೇಲೆ ಮಾಡಿದವ್ರೆ. ಪಾಪ ಅವರು ಡೈಲಿ ದುಡ್ಡು ತಿಂಬೋರು, ಅವ್ರ ಮೇಲೆ ಕೇಸ್ ಮಾಡೋಕೆ ಆಗ್ತಿಲ್ಲ. ಈ ಫಿಲ್ಮರ್ ಮೇಲೆ ಮಾಡುವ ಅಂತ ಹೇಳಿದ್ರೆ ಎಂತಂದಲ್ಲಿ ಕೇಸ್ ಮಾಡುದು? ಎಂತ ಕೇಸ್ ಮಾಡುದು? ನಾವು ಒಂದೊಳ್ಳೆ ಪಿಟಿಷನ್ ಹಾಕಿದ ಇವ್ರ ಮೇಲೆ. ಇವರಿಗೆ ನನ್ಕಿಂತ ಜಾಸ್ತಿ ಒಳ್ಳೊಳ್ಳೆ ಲಾಯರ್ಸ್ ಹೋಗಿತ್ತು. ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ ಅವ್ರು. ನಾವೆಂತದ್ದು ಮಾಡೋಕಾತಿಲ್ಲ. ಎಂತಕ್ಕಂದ್ರೆ ಮಿಡಲ್ ಕ್ಲಾಸ್, ನಮ್ಮ ಹತ್ರ ದುಡ್ಡಿಲ್ಲ, ಎಂತ ಮಾಡೋಕಾತಿಲ್ಲ. ಈಗ ನಾನು ಕೇಸ್ ಮಾಡ್ರು ಪಂಚವಾರ್ಷಿಕ ಯೋಜನೆ ಆಯ್ತು ಅಷ್ಟೇ ಬಿಟ್ರೆ ಮತ್ತೆ ಎಂತದ್ದು ಮಾಡೋಕಾತಿಲ್ಲ ಇದರಿಂದ. ಇವರು ಪೊಲೀಸ್ ಸ್ಟೇಷನ್ ಬಂದು ಲಾಸ್ಟಿಗೆ ಹೊಪ್ಪತ್ತಿಗೆ ಪೊಲೀಸ್ ಸ್ಟೇಷನ್ ಮೆಟ್ಟಲ್ಲಿ SI ಎದುರುಗಡೆ ಹೇಳ್ತಾರೆ, ನೀವು ಕೇಸ್ ಮಾಡಿದವ್ರು ಮಾಡಿ
ನಂಗೆ ಇವತ್ತು 8-10 ಲಕ್ಷ ಶೂಟಿಂಗ್ ಸ್ಟಾಪ್ ಮಾಡೋದಕ್ಕೆ ಲಾಸ್ ಆಯ್ತು. ಅದಕ್ಕೆ ನಾನು ಮತ್ತೊಂದು ಕೋರ್ಟಲ್ಲಿ ಕೇಸ್ ಮಾಡ್ತೆ, ನನ್ನ ಮೇಲೆ ಕೇಸ್ ಮಾಡ್ತಾ ಇದ್ದಾರೆ 8-10 ಲಕ್ಷ ಲಾಸಿಗೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಪ್ರಮೋದ್ ಶೆಟ್ಟರ್, ನಾನು ನಿಮ್ಗೆ ಕೇಳ್ತೆ, ಇದು ನಿಮ್ಮ ಟೀಮ್ ಅಲ್ಲ, ನಾನು ನಿಮ್ಗೆ ಇವತ್ತೇ ಎಲ್ಲಿಂದಾರು ಒಟ್ಟು ಮಾಡ್ಕೊಂಡೆ 8-10 ಲಕ್ಷ ತಂದು ಕೊಡ್ತೆ. ನಂಗೆ ಇದು ಇವತ್ತು ಸರಿ ಮಾಡಿ ಕೊಡ್ತಾರೆ ನೀವು, ಆತ ನಿಮ್ಗೆ ಆ ದುಡ್ಡು ಬಂದ್ರೆ ಸರಿ ಆಗ್ತಾ? ಸ್ವಲ್ಪ ಮನುಷ್ಯತ್ವ ಇಕ್ಕಲ್ಲ. ನಾನೀಗ ನಮ್ಮ ಜನರ ಹತ್ರ ಕೇಳ್ತಿದ್ದೆ, ಈ ರೋಡ್ ಬ್ಲಾಕ್ ಎಷ್ಟರವರೆಗೆ? ಈ NHAI ಅವ್ರದ್ದು ಎಷ್ಟು ಟೈಮ್ವರೆಗೂ ಈ ರೋಡ್ 2 ಬ್ರಿಡ್ಜ್ ಬ್ಲಾಕ್ ಇರುತ್ತೆ? ಮತ್ತೆ SP ಅವರೇ ಇದಕ್ಕೆ ಪರ್ಮಿಷನ್ ಹೆಂಗೆ ಸಿಕ್ತು? ಹೆಂಗೆ ಕೊಟ್ರಿ ನೀವು? ನಂಗೆ ಇದಕ್ಕೆ ಆನ್ಸರ್ ಕೊಡಿ, ಆದ್ಮೇಲೆ ನಾವು ವಿಡಿಯೋ ಟೌನ್ ಮಾಡ್ತೆ. ಅಲ್ಲಿವಾಗ ನಾವು ವಿಡಿಯೋ ಟೌನ್ ಮಾಡೋದಿಲ್ಲ. ಇನ್ನು ಎಷ್ಟು ದಿನ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಗೊತ್ತಾ ನಿಮಗೆ? ಮತ್ತೆ ಈ ಮೂಗಿತ್ತಲ್ಲ, ಇಲ್ಲೆಲ್ಲ ಸರಿ ಆತಂದ್ರೆ ಡಾಕ್ಟರ್ ಹೇಳಿದ್ರು, ಬಟ್ ಈ ಮೂಗಿದು ಮಾಂಸ ಬತ್ತಿಲ್ಲ. ಸೊ ಈ ಮೂಗು ಒಂದು ಮಾಂಸ ತುಂಡು ಹಾರಿ ಹೋಗಿರುತ್ತೆ. ಈಗ ನೀವು ಆದಷ್ಟು ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಅವರಿಗೆ ನಮ್ಗೆ ಕ್ವಶನ್ ಇದಕ್ಕೊಂದು ಆನ್ಸರ್ ಕೊಡಿ ಅಷ್ಟೇ. ಪ್ರಮೋದ್ ಶೆಟ್ರೆ, ಮತ್ತು ರಾಘವೇಂದ್ರ, ಮತ್ತು ನಮ್ಮ SP, ಉಡುಪಿ DC, ನಂಗೆ ಆನ್ಸರ್ ಕೊಡಿ ಇದಕ್ಕೆ.